NIMZ ಏನು 2013 ಒಂದು ಚಾಲನೆ ಮಾಡಿ 10,000 ಎಕರೆ ದುಕ್ಸಂದ್ರ ಹೋಬಳಿಯಲ್ಲಿ ಒಂದು ಯೂನಿಟ್ ಮಾಡಬೇಕು. ಯೂನಿಟ್ ಅಂದ್ರೆ NIMZ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಏನೊಂದು ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಕೇಂದ್ರ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರ. ಇದು ಸ್ಥಗಿತವಾಗಿದೆ ಅಂತ ಏನು ತಿಳುವಳಿಕೆ ಬಂದಿದೆ ನನಗೆ ಇವ್ರ ಕಡೆಯಿಂದ. DC ಆಫೀಸಲ್ಲಿ ಮಾತಾಡಿ ಏನಾಗಿದೆ ಇದ್ರ ಪರಿಸ್ಥಿತಿ ಅಂತ ಅದ್ರ ಜೊತೆ ತಿಳ್ಕೊಂಡು ಕೇಂದ್ರ ಸರ್ಕಾರದಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಏನು ಕೆಲಸ ಮಾಡಬೇಕು ಅಂತ ನೋಡ್ಕೊಂಡು ಈ ಕುಮಾರಸ್ವಾಮಿ ಸಾಹೇಬ್ರ ಜೊತೆ ಸೇರ್ಕೊಂಡು ನಾನು ಈ ಕೆಲಸ ಮಾಡಿ ಮುಳಬಾಗಿಲು ಕ್ಷೇತ್ರಕ್ಕೆ ಮಾಡಬೇಕು ಅಂತ ಏನು ಒಂದು ಒತ್ತಾಯ ಮಾಡ್ತಾ ಇದಾರೋ ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥ್ ಅವ್ರನ್ನು ಮಾತಾಡಿ ಇದ್ರ ಬಗ್ಗೆ ಒಂದು ಮಾಹಿತಿ ತಗೊಂಡು ಆಮೇಲೆ ಸೆಂಟ್ರಲ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಫೈಲ್ ಪೆಂಡಿಂಗ್ ಇದೆ, ಏನಕ್ಕೆ ಪೆಂಡಿಂಗ್ ಇದೆ ಅಂತ ತಿಳ್ಕೊಂಡು ಇದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾವು ಇವತ್ತು ಮುಳಬಾಗಿಲು ತಾಲೂಕಿನ ಎಲ್ಲ ಬಿಜೆಪಿ ಕಾರ್ಯಕರ್ತರು ಸನ್ಮಾನ್ಯ ಜನಪ್ರಿಯ ಎಂಪಿಗಳಾದ ಮಲ್ಲೇಶ್ ಬಾಬು ಅವರ ಹತ್ರ ಬಂದು ಒಂದು ವಿನಂತಿ ಕೊಟ್ಟಿದ್ದೀವಿ, ಒಂದು ಅರ್ಜಿ ಕೊಟ್ಟಿದ್ದೀವಿ. 1ನೇ ತಾರೀಕು ನಾವು ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿನಿ, ಇಮೇಲ್ ಮಾಡಲಾಗಿದೆ. 2013 NIMZ ಅಂದ್ರೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರ್ ಝೋನ್ ಅಂತ ಮುಳಬಾಗಿಲು ತಾಲೂಕಿನ ದುಗ್ಸಂದ್ರ ಹೋಬಳಿಯಲ್ಲಿ 17 ಹಳ್ಳಿಗಳಿಗೆ ಟ್ರೇಸ್ ಮಾಡಿ 12,000 ಎಕರೆ ಇದೆ ಅಂತ ಸರ್ಕಾರಕ್ಕೆ ಕಳಿಸಿರೋ. ಕೇಂದ್ರ ಸರ್ಕಾರನ ಒಪ್ಕೊಂಡು ಇದು ಮಾಡ್ತು. ಆದ್ರೆ ಇಲ್ಲಿನ ಮಾಜಿ MP ಸನ್ಮಾನ್ಯ KH ಮುನಿಯಪ್ಪನವರು ಇಲ್ಲಿ ನೀರಿನ ಸೌಲಭ್ಯ ಇಲ್ಲ, ಇಲ್ಲಿ ಮಾಡೋದು ಬೇಡ ಅಂತ ಒಂದು ಇದು ಹೇಳಿ ಕುಂಟಿನಪ್ಪ ಹೇಳಿ ಅದನ್ನ ಪೆಂಡಿಂಗ್ ಮಾಡಿದ್ದಾರೆ. ಆದ್ರೆ ನಮ್ಗೆ ಮೊನ್ನೆ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು 10,000 ಎಕರೆಯನ್ನು ನಾನು HL ಯೂನಿಟ್ ಮಾಡೋದು ಎಕ್ಸ್ಟೆನ್ಷನ್ ಮಾಡೋದಿದ್ರೆ ಕೊಡ್ತೀನಿ ಅಂತ ಹೇಳಿದ್ರು. ಆ ದೃಷ್ಟಿಯಲ್ಲಿ ನಮಗೆ ನಮ್ಮ ತಾಲೂಕಿನ ಎಲ್ಲ ಬಿಜೆಪಿ ನಾಯಕರು ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ವು. ಅದರಲ್ಲಿ ನಮ್ಮ ತಾಲೂಕಲ್ಲಿ 2013 ಕ್ಯಾನ್ಸಲ್ ಆಗಿತ್ತು. ಎಲ್ಲ ಪ್ರಾಜೆಕ್ಟ್ ರೆಡಿಯಾಗಿ ಲ್ಯಾಂಡ್ ರೆಡಿಯಾಗಿ ಸರ್ಕಾರ ಒಬ್ಬ MP ಇಂದ ex-MP ಇಂದ ಪೆಂಡಿಂಗ್ ಇತ್ತು. ಅದನ್ನ ನಾವು ಇವತ್ತು HL ಯೂನಿಟ್ ಮಾಡಿದ್ರು ಸಂತೋಷ. ಇಲ್ಲಾಂದ್ರೆ NIMZ ಅಂದ್ರೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರ್ ಝೋನ್ ಅಂತ ಮಾಡೋದಕ್ಕೂ ಅದು ನಾವು ತಯಾರಿದ್ದೀವಿ. ಅದನ್ನ ಮಾಡ್ಕೊಡ್ಬೇಕು ಅಂತ ಸನ್ಮಾನ್ಯ MP ಗಳಲ್ಲಿ ವಿನಂತಿ ಮಾಡುತ್ತಾ ಇದ್ದೀವಿ. ಈ ಬಗ್ಗೆ ನಾವು ತಾಲೂಕ್ ಶಾಸಕರಲ್ಲೂ ಇದು ಮಾಡ್ತೀವಿ. ಇದು JDS BJP ಒಟ್ಟಾಗಿ ಸನ್ಮಾನ್ಯ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಸನ್ಮಾನ್ಯ MP ಇದು PM ಹತ್ರ ಹೋಗಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹತ್ರ ಹೋಗಿ ಇದನ್ನ ಪ್ರಸ್ತಾವನೆ ಇಟ್ಟು ನಮ್ಮ ತಾಲೂಕಲ್ಲಿ ಇದು ಮಾಡಿದ್ರೆ 1000 ಜನ ಕೆಲಸ ಸಿಗುತ್ತೆ. ಬಹಳಷ್ಟು ವಿದ್ಯಾವಂತರಿದ್ರೆ BA ಆಗಿದೆ, ಅದರಿಂದ ಅವ್ರಿಗೆಲ್ಲ ಕೆಲಸದ ಇದು ಸಿಗುತ್ತೆ. ಈ ಹಿಂದೆನೂ ನಮಗೆ ದೇವರಾಸಂದ್ರ ಮತ್ತೆ ಕುರುಬರಹಳ್ಳಿಯಲ್ಲಿ ಏನ್ ಆಗ್ಬೇಕಾಗಿತ್ತು NMIZ ಯೂನಿಟ್ ಇನ್ನೊಂದು 2,500 ಎಕರೆ ಅದು ವೇಮ್ಗಲ್ ಶಿಫ್ಟ್ ಆಗಿದೆ. ಈ ರೀತಿ ನಮ್ಗೆ ಮುಳಬಾಗಿಲು ತಾಲೂಕು ಅನ್ಯಾಯ ಆಗ್ತಾ ಇದೆ. ಆದ್ರಿಂದ ಈ ಹಳೆ ಪೆಂಡಿಂಗ್ ಇರೋ ಫೈಲ್ ಅನ್ನ ಇವತ್ತು ಸಾಹೇಬರಿಗೆ MP ಸಾಹೇಬರು ಕೊಟ್ಟಿದ್ದೀವಿ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಾವು 40,000 ಲೀಡ್ ಕೊಟ್ಟಿದ್ದೀವಿ. ಅಂದ್ರೆ ಬಿಜೆಪಿ JDS ಹೆಂಗಿದೆ ಅಂತ ನೋಡಿಸೋಕೆ ನಮ್ಮ ಹೈಯೆಸ್ಟ್ ಮೆಜಾರಿಟಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಕೊಟ್ಟಿದ್ದೀವಿ. ಈ ಯೂನಿಟ್ ಅನ್ನು ಸನ್ಮಾನ್ಯ ಜನಪ್ರಿಯ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬು ಅವರು ಮುಳಬಾಗಿಲಿಗೆ ಮಾಡ್ಕೊಡ್ಬೇಕು ಅಂತ ನಮ್ಮೆಲ್ಲರ ವಿನಂತಿ ಅಂತ ಹೇಳ್ತಾ